ರಿವೆಂಜ್ ಆಕ್ಷನ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ, ಕಂಪ್ಲೀಟ್ ಸಿನಿಮಾ ಕಾಮಿಡಿ, ತುಂಬಾ ವಿಶೇಷವಾಗಿ ಬಂದಿರುವಂತಹ ಒಂದು ಸಿನಿಮಾ. ಇನ್ನೇನು ಕೆಲವು ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಇರ್ಬೋದು, ನಿಮ್ಗೆ ಅದೆಲ್ಲ ಒಂದು ಆನ್ಸರ್ ಆಗುತ್ತೆ. ತುಂಬಾ ವಿಶೇಷವಾಗಿದೆ, ತುಂಬಾ ಒಳ್ಳೊಳ್ಳೆಯ ಹಿರಿಯ ಕಲಾವಿದರೆಲ್ಲ ಇರುವಂತ ಒಂದು ಕ್ಯೂಟ್ ಸಿನಿಮಾ. ಇವತ್ತು ಅದರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಮಾಡೋಣ ಅಂತ ಆಯ್ತು. ಸೊ ಸಾಂಗ್ ಆದ ತಕ್ಷಣ ಟ್ರೈಲರ್ ಪ್ರೀ ರಿಲೀಸ್ ಇವೆಂಟ್ ಅಂತ ಹಿಂಗೆ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ. ಮದುವೆ ಆದ ತಕ್ಷಣ ತನ್ನ ಹೆಂಡತಿ ದೆವ್ವ ಗೊತ್ತಾದ ತಕ್ಷಣ ಏನೇನು ಆಗುತ್ತೆ, ಹನಿಮೂನ್ ಆಗುತ್ತೋ ಇಲ್ವೋ ಅನ್ನೋದೇ ಕತೆ. ನೀವು ಹಗ್ಲಲ್ಲ ಸಂಜೆ ತೋರ್ಸಕ್ ನಾವು ದೆವ್ವನ. ಅದಾದ್ಮೇಲೆ ಒಂದು ಮಜಾ ನಡೀತು. ಆಮೇಲೆ ಸರ್ ನೆಕ್ಸ್ಟ್ ಸಿನಿಮಾ ಯಾವ್ದು ನೋಡ್ತೀರಾ ಸರ್? ಯಾಕೆ ಅಲ್ಲ, ನೆಕ್ಸ್ಟ್ ದಿನಕ್ಕೆ 3-4 ನೋಡ್ತೀವಿ ರೀ. ಪ್ರಥಮ್ 10 ರಿಂದ 15 ನಿಮಿಷ ಡಿಸ್ಕಷನ್ ಇದೆ. ನಿಮ್ ಜೊತೆ 4.25 ಅವರ್ ನಾನು ಡಿಸ್ಕಷನ್ ಮಾಡಿ ನನ್ನೇ ಬಿಡ್ಲಿಲ್ಲ ನೀವು. ನನ್ನ ಸಿನಿಮಾ ಉಳಿಸ್ಕೊಳಕ್ ಮಾಡ್ತಿರೋ ಹೋರಾಟ ಸರ್, ದಯವಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ಸೊ ಇವು ಈಗ ಕೊಟ್ರು, ಈಗ ರಿಲೀಸ್ಗೆಲ್ಲ ರೆಡಿ ಇದೆ. ಈ ಸಮಯದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಲಿ. ಅಂಡ್ ಈ ಸಿನಿಮಾದ ಬಹಳಷ್ಟು ವಿಶೇಷತೆ ಇದೆ. ಸಂತು ತುಂಬಾ ಅದ್ಭುತವಾಗಿ ನಿಮ್ಮನ್ನ ರಂಜಿಸ್ತಾರೆ. ಕಾಮಿಡಿ ಇರ್ಬೋದು. ದೇವಕ್ಕೇಂದ್ರೆ ಈಗ ಆ ಒಂದು 30-40 ವರ್ಷದಿಂದ ಒಂದೇ ಯೂನಿಫಾರ್ಮ್ ವೈಟ್ ಅಂಡ್ ವೈಟ್ ಫಿಕ್ಸ್ ಮಾಡ್ಬಿಟ್ಟವ್ರೆ. ನಮ್ ದೇವಕ್ಕೆ ನಾವು ಸಖತ್ತಾಗಿರೋ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗೆಲ್ಲ ಮಾಡಿಸಿದ್ವಿ. ಕೆಂಪು ಸೀರೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ವಿ. ಫಸ್ಟ್ ಟೈಮ್ ದೇವಕ್ಕೆ ಕಾಸ್ಟ್ಯೂಮ್ ಚೇಂಜ್ ಆಗೈತೆ, ಹೌದಲ್ವಾ? ಹೌದು. ಇಲ್ಲ ಅಂದ್ಬಿಡಿ ಇಲ್ಲ ಅಂತ ನೋಡ್ತೀನಿ ಆಮೇಲೆ. ಹೌದು. ಸೊ ಇನ್ನು ಈ ಸಾಂಗ್ ಬಗ್ಗೆ ಹೇಳ್ತೀನಿ ಒಂದು ಮಾತು. ತಮ್ಮ ಎಲ್ಲ ಪ್ರಶ್ನೆಗಳಿಗೂ ಮೊದಲನೇ ಉತ್ತರ. ಸಿನಿಮಾ ಹೆಸರೇ ಈಗ ನೋಡಿ, ವಿರಹದ ಭಾವ ಅಂತ ಯಾವ್ದೋ ಇಟ್ರೆ ನಾನು ಈ ಮೂಲೆಯಲ್ಲಿ ಇರ್ತೀನಿ, ಅವಳು ಆ ಮೂಲೆಯಲ್ಲಿ ಇರ್ತಾರೆ, ಹೀರೋಯಿನ್ ನಡೀತೆ ಸಿನಿಮಾ ಹೋಗಿ. ಸಿನಿಮಾ ಹೆಸರೇ ಫಸ್ಟ್ ನೈಟ್ ವಿತ್ ದೆವ್ವ ಐತೆ. ಆ ಟೈಟ್ಲ್ ಹಂಗಿರೋದ್ರಿಂದ ನೀವು ಜಾಸ್ತಿ ಯಾವುದು ಯೋಚನೆ ಮಾಡಿದ್ರೆ ಫಸ್ಟ್ ನೈಟ್ ವಿತ್ ದೆವ್ವಲ್ಲಿ ಫಸ್ಟ್ ನೈಟ್ ರಿಲೇಟೆಡ್ ಸಾಂಗ್ ಇರೋದ್ರಿಂದ ನೀವು ಜಾಸ್ತಿ ಯೋಚನೆ ಮಾಡಿದ್ರೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಇದು ನನ್ನ ರಿಕ್ವೆಸ್ಟ್. ಪುನಃ ಇನ್ನೇನು ಕೇಳೋದಕ್ಕೂ ಮುಂಚೆ ಡೈರೆಕ್ಟ್ ಏನ್ ಹೇಳ್ತಾರೆ, ಕೊರಿಯೋಗ್ರಾಫರ್ ಏನ್ ಹೇಳ್ತಾರೆ ಅದು ಮಾಡಿರ್ತೀವಿ. ಸಿನಿಮಾ ಇಲ್ಲಿ ಬಲಗಡೆ ತೊಡೆ ಗಿಂಡ್ತೈತೆ, ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ. ಜಾಸ್ತಿ ಲೀಕ್ ಮಾಡ್ಬಿಟ್ಟಿಯಾ ಅಂತ ನನಗೆ ಗಿಂಡ್ತಾ ಇರ್ಬೇಕು. ಅಲ್ಲ, ಯಾಕ ತೊಡೆ ಹಿಡಿತಿದ್ರೆ ಅಂತ ಗೊತ್ತಾಯ್ತಿಲ್ಲ. ಅಲ್ಲಿ ಹೇಳಿದ್ರು ಸ್ವಾಮಿಯಣ್ಣ, ಎಲ್ಲ ಪಿಕ್ಚರ್ ಹಂಗೆ ಜಾಸ್ತಿ ಮಾತಾಡಕ್ ಅವಕಾಶ ಕೊಟ್ಟಿಲ್ಲ ಅಂತ. ಪಿಕ್ಚರ್ ಯಾವ್ದು ಬಟ್ ನೈಟ್ ಮಾತಾಡ್ತಾರ? ಮಾತಾಡಕ್ ಆಪ್ಷನ್ ಇದೆಯಾ? ಇಲ್ಲ. ಅದಕ್ಕಾಗಿ ಕಮ್ಮಿ ಮಾಡಿದವ್ರೆ ಅಲ್ವಣ್ಣ. ಆಮೇಲೆ ನನ್ನ ಹೆಂಡತಿ ಗೊತ್ತಿಲ್ಲ, ನನ್ನ ಹೆಂಡತಿ ಫುಲ್ ಸರ್ಪ್ರೈಸು. ಎಲ್ಗೆ ಹೋಗ್ತಾ ಇದೀಯಾ ಅಂದು. ನಾನು ಫಸ್ಟ್ ನೈಟ್ಗೆ ಹೋಗ್ತಾ ಇದ್ದೀನಿ ಅಂತ ಗಾಬರಿ ಆಗ್ಬಿಟ್ಲು. ಪ್ರಥಮ್ದು ಫಸ್ಟ್ ನೈಟು ಪಿಕ್ಚರ್ ರಿಲೀಸ್ ಆಯ್ತೈತೆ, ಅದಕ್ಕೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡವ್ರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಕರೆಕ್ಟಾಗಿ ಗೇಟ್ ಹತ್ರ ಬಂದಾಗ ನಾಗಣ್ಣನ ಹಂಗೆ ಕೇಳಿದ್ರು, ಫಸ್ಟ್ ನೈಟಿಗೆ ಬಂದ ಅಂತ. ಅಂದರೆ ಟೈಟ್ಲೇ ತುಂಬ ಅಟ್ರಾಕ್ಷನ್ ಆಗೈತೆ. ಆಮೇಲೆ ನನಗೆ ಈ ಸಾಂಗು ಇಷ್ಟ ಆಗಲಿಲ್ಲ. ಅಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸಾಂಗ್ ಫಸ್ಟ್ನಿಂದ ಸಿಕ್ಕಾಬಿಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇತ್ತು. ಮೊದಲಿಲ್ಲ ಯಾವ್ದೋ ಬಿಳಿ ಬಿಳಿ ಗೆರೆ ಎಲ್ಲ ಬಂದ್ಬಿಟ್ಟು, ಆ ಗೆರೆಲ್ಲ ಹೋಗಿದ್ದು ಚೆನ್ನಾಗಿರ್ತೈತೇನೋ ಅಂತ. ಯಾಕೆ ಗೆರೆ ಹಾಕಿದ್ರಿ? ನಾವು ಹಿಂಗೆ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತೀವಿ, ಅದು ಯಾವ್ದೋ ವೈಟ್ ಆಗಿ ಬಂದು ಹೋಗ್ಬಿಡ್ತು, ಬರೀ ಹೆಸರುಗಳು. ಲಿರಿಕಲ್ ವಿಡಿಯೋನ ಪ್ರಸಾದ ಇಷ್ಟೇ ಕೊಡೋದು. ಫುಲ್ ಬೇಕು ಅಂದ್ರೆ ಕ್ಯೂಲ್ ತಗೋಬೇಕಲ್ಲ, ಹಾಗೆ ಟೀಸರ್ ತರ ಇತ್ತು. ಫುಲ್ ಬೇಕು ಅಂದ್ರೆ ಅದು ಬರ್ತದೆ, ಬಂದಾಗ ನೋಡುವಂತ, ಥಿಯೇಟರ್ ಬಂದು ನೋಡ್ತಾ ನೀವು ಸುಮ್ಮನೆ ಇರಬೇಕು. ಈಗ ನಾನು ಮಾತಾಡ್ಬೇಕಾ ಇವ್ರು ಮಾತಾಡ್ಬೇಕ? ಥ್ಯಾಂಕ್ ಯು. ಆಮೇಲೆ ಸ್ವಲ್ಪ ಯಾಕೋ ಇವ್ರಿಗೆ ನನ್ನ ತೊಡೆಗಿಂಟದು ಸ್ವಲ್ಪ ಇದಾಗ್ತೈತೆ. ಭಾರಿ ಖುಷಿ. ಹೀರೋಯಿನ್ ಪಕ್ಕ ಕೂರ್ಸಂದ್ಬಿಟ್ಟು ನನ್ನ ಪಕ್ಕ ಕೂರ್ಸಿ ನನಗೆ ಆಯ್ತಾ ಇಲ್ಲ ಇವತ್ತು. ಈ ಫಸ್ಟ್ ನೈಟ್ ವಿತ್ ದೆವ್ವ ಪಿಕ್ಚರ್ ನನ್ನ ಜೊತೆ ನಡೀತೈತಾ ಅಂತ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿರೋದಕ್ಕೆ. ಅಂಡ್ ಸಿನಿಮಾ ಟೈಟಲ್ ಹೇಳಿದಾಗೆ ಒಂದು ತುಂಬಾ ಕ್ಯಾಚಿ ಆಗಿದೆ. ಫಸ್ಟ್ ನೈಟ್ ವಿತ್ ದೆವ್ವ ಅಂದ ತಕ್ಷಣ ಎಲ್ಲರೂ ಎಲ್ಲಾ ತರನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಸಿನಿಮಾದಲ್ಲಿ ರೊಮ್ಯಾನ್ಸ್ ಆಗ್ಲಿ, ಆಕ್ಷನ್ ಆಗ್ಲಿ, ಕಾಮಿಡಿ ಆಗ್ಲಿ, ಎಲ್ಲಾ ಒಂದು ಆಸ್ಪೆಕ್ಟ್ಸ್ ನಮ್ಗೆ ಕಮರ್ಷಿಯಲ್ ವೈಸ್ ಏನ್ ಬೇಕು ಎಲ್ಲಾನು ಇದೆ. ಅಂಡ್ ಆಲ್ಸೋ ಸಾಂಗ್ ಬಗ್ಗೆ ಏನು ಹೇಳ್ಬೇಕು ಅಂದ್ರೆ ಇಟ್ಸ್ ಅ ಕ್ವೈಟ್ ರೊಮ್ಯಾಂಟಿಕ್ ಸಾಂಗ್. ಸಿನಿಮಾದಲ್ಲಿ ಅವ್ರು ಹೇಳ್ದಾಗೆ, ಪ್ರಥಮ್ ಅವ್ರು ಹೇಳ್ದಾಗೆ ಯಾಕೆ ನೆಸೆಸಿಟಿ ಇದೆ ಅನ್ನೋದಕ್ಕೋಸ್ಕರನೇ ಆ ಸಾಂಗ್ ನಾವು ರೊಮ್ಯಾಂಟಿಕ್ ಅನ್ನೋದು ತೋರಿಸ್ಬೇಕು ಅನ್ನೋದಕ್ಕೆ ಇದೊಂದು ಸಾಂಗ್ ಅಲ್ಲಿ ತೋರಿಸಿದ್ವಿ. ಬಟ್ ಇಡೀ ಸಿನಿಮಾ ಇಟ್ ಗೋಸ್ ವೆರಿ ಒಂದೊಂಥರ ಕ್ವಿಕ್ ಆಗಿ ಹೋಗುತ್ತೆ. ಬಿಕಾಸ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ತಾ ಹೋದ್ರೆ ಎಲ್ಲೂ ಬೋರಿಂಗ್ ಅನ್ಸ್ಬಾರ್ದು ಸಿನಿಮಾ. ಸೊ ಒಂದ್ ಟೈಟಲ್ ಫಸ್ಟ್ ನೈಟ್ ಅಂತ ಬಂದ ತಕ್ಷಣ ಎಲ್ಲಾರು ಮೇ ಬಿ ಇಟ್ ಇಸ್ ಲೈಕ್ ಫ್ಯಾಮಿಲಿ ನೋಡ್ಬೋದಾ ಇಲ್ವೋ ಅನ್ನೋದೊಂದು ಕ್ವೆಶನ್ ಕೂಡ ಬರುತ್ತೆ. ಸೊ ಸಿನಿಮಾದಲ್ಲಿ ನಾವು ಆ ಕಂಟೆಂಟ್ ಸಾಂಗ್ ಅಲ್ಲಿ ಇದೆ ಬಿಟ್ರೆ ಇಡೀ ಸಿನಿಮಾದಲ್ಲಿ ಒಂದು ಕ್ವಿಕ್ ಆಗಿ ಒಂದು ಸಸ್ಪೆನ್ಸ್ ಆಗ್ಲಿ, ಒಂದು ಹಾರರ್ ಎಫೆಕ್ಟ್ ಅಲ್ಲಿ ಆಗ್ಲಿ, ಈ ತರ ಹೋಗ್ತಾನೆ ಇರುತ್ತೆ. ಅಂಡ್ ಫಸ್ಟ್ ಟೈಮ್ ನಾನು ಪ್ರಥಮ್ ಅವ್ರ ಜೊತೆ ಇದು ಸಿನಿಮಾ ಮಾಡಿದ್ದು. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟು ತಲೆ ತಿಂತಾರೆ ಅಂತ. ಸೆಟ್ಟಲ್ ಕೂಡ ಹಾಗೆ ಇದ್ರು. ಅಂಡ್ ಖಂಡಿತವಾಗ್ಲೂ ಪ್ರತಿಯೊಂದು ಪ್ರೆಸ್ ಮೀಟ್ ಅಲ್ಲಿ ಆಗ್ಲಿ, ಎಲ್ಲೇ ಆಗ್ಲಿ ನಿಮ್ಮನ್ನ ಅವರೆಲ್ಲರೂ ನೋಡಿದ್ದಾರೆ. ಸೊ ನಿಮ್ ಬಗ್ಗೆ ಗೊತ್ತಿದೆ, ಅದಕ್ಕೆ ಕೊಡೋದಿಲ್ಲ.
ಸೊ ಅಂಡ್ ಆಲ್ಸೋ ಪಿ ವಿ ಆರ್ ಸರ್ ಸ್ವಾಮಿ ಬಗ್ಗೆ ಹೇಳ್ಬೇಕಂದ್ರೆ ಯಾರೋ ಕೇಳಿದ್ರು ಎಷ್ಟು ಟೇಕ್ಸ್ ತಗೊಂಡ್ರಿ ಅಂತ, ಎಲ್ಲೂ ಟೇಕ್ಸ್ ತಗೊಂಡಿಲ್ಲ. ಅಂಡ್ ಯಾಕಂದ್ರೆ ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರು ಅಂಡ್ ಅವ್ರಿಗೆ ಎಡಿಟಿಂಗ್ ನಾಲೆಜ್ ಕೂಡ ಇರೋದ್ರಿಂದ ಎಷ್ಟಿಗೆ ಬೇಕೋ ಅಷ್ಟೇನೆ ತೋರಿಸಿದ್ದಾರೆ. ಅಂಡ್ ವೆರಿ ಕ್ವಿಕ್ ಆಗಿ ಮಾಡಿದ್ರು. ಬೇರೆ ಸಿನಿಮಾದಲ್ಲಿ ನಾವು ನೋಡಿದ್ವಿ ಬೆಳಗ್ಗೆಯಿಂದ ಸ್ವಲ್ಪ ಸೀನ್ಸ್ಗಳು ಲ್ಯಾಗ್ ಆಗ್ತಾ ಹೋಗುತ್ತೆ, ಬಟ್ ಇಲ್ಲ, ಈ ಸೀನ್ ಇಷ್ಟೇ ಬೇಕು, ಇದಕ್ಕೆ ಇಷ್ಟೇ ನಂಬರ್ ಆಫ್ ಶಾರ್ಟ್ಸ್ ಅಂತ ಪರ್ಫೆಕ್ಟ್ ಆಗಿ ಮಾಡಿದ್ದು ನಮ್ಮ ಪಿ ವಿ ಎಸ್ ಸ್ವಾಮಿ. ಅಂಡ್ ಸಾಂಗ್ ಬಗ್ಗೆ ತುಂಬಾ ರೊಮ್ಯಾಂಟಿಕ್ ಲೈನ್ಸ್ ಆಗಿ ಎಲ್ಲಾನು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಫಾರ್ ದಟ್. ಅಂಡ್ ಇಡೀ ಸಿನಿಮಾ ಈಗ ನೆಕ್ಸ್ಟ್ ನಾವು ಟ್ರೈಲರ್ ಲಾಂಚ್ ಮಾಡಿದ್ಮೇಲೆ ಕ್ಯಾರೆಕ್ಟರ್ ವೈಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾವು ಮುಂದೆ ಹೇಳ್ತೀವಿ. ಥಿಯೇಟರ್ ರಿಲೀಸ್ಗೆ ವಿ ವಿಲ್ ಅನೌನ್ಸ್ ಇಟ್ ವೆರಿ ಸೂನ್, ಮೇ ಬಿ ಬೈ ದಿಸ್ ಮಂತ್ ಅಲ್ಲ ಅಥವಾ ನೆಕ್ಸ್ಟ್ ಮಂತ್ ಒಳಗಡೆ ನಾವು ಸಿನಿಮಾ ರಿಲೀಸ್ ಪ್ಲಾನಿಂಗ್ ಅಲ್ಲಿ ಇದೆ. ದಟ್ಸ್ ಆಲ್ ಫಾರ್ ನೌ. ಥ್ಯಾಂಕ್ ಯು ಬಂದಿರೋದಕ್ಕೆ. ಈ ಮೂವಿನಲ್ಲಿ ವರ್ಕ್ ಮಾಡಕ್ ನಿಜವಾಗ್ಲೂ ತುಂಬಾ ಖುಷಿ ಆಗಿತ್ತು, ಯಾಕಂದ್ರೆ ಒಂದ್ ಒಳ್ಳೆ ಟೀಚ್ ಮಾಡಿದ್ರು. ಲೈಕ್ ಸ್ವಾಮಿ ಸರ್ ಆಗಿರ್ಬೋದು, ಪ್ರತಿಯೊಬ್ರು ನಮ್ಗೆ ಹೊಸಬ್ಳಾಗಿರೋದ್ರಿಂದ ನಂಗೆ ಗೊತ್ತಿರ್ಲಿಲ್ಲ ಎಷ್ಟೊಂದು ವಿಷಯಗಳು. ಅವ್ರು ತುಂಬಾ ಆರಾಮಾಗಿ ಹೇಳ್ಕೊಟ್ರು. ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಐ ಆಮ್ ಸಾರಿ ಸರ್. ಅಂಡ್ ಎಸ್, ಡಿಫ್ರೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ, ಡಿಫ್ರೆಂಟ್ ಗೆಟಪ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸೊ ತುಂಬಾ ಖುಷಿ ಆಗ್ತದೆ. ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಕೂಡ ತುಂಬಾ ವೆಯ್ಟ್ ಮಾಡ್ತಿದ್ದೀನಿ. ಅಂಡ್ ಥ್ಯಾಂಕ್ ಯು ಹೋಲ್ ಟೀಮ್, ಥ್ಯಾಂಕ್ ಯು, ಮತ್ತೆ ನಿಮ್ಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಅದಾದ ನಿಮ್ಮೆಲ್ರಿಗೂ ಇದಾಗ್ತಾ ಇರುವ ಇವರು ಅದನ್ನ ಮಾಡ್ತಾರೆ, ಮಾತಾಡ್ತಾರೆ. ನನಗೆ ತುಂಬ ಮಾತಾಡೋಕೆ ಬರಲ್ಲ, ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು ಮಾತ್ರ ಗೊತ್ತು. ನಮ್ಮ ಎಡಿಟ್ರು ನಾಗೇಶ್, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ದಯ್ಯನ್ಗಂತೂ ಸಿ ಜಿ ವರ್ಕ್ ಮಾಡ್ತೀನಿ ದಿನ. ಫಸ್ಟ್ ನೈಟೇ ಫುಲ್ ಕೆಲಸನೇ ನೈಟೇ. ಆ ಥರ ನಮ್ಮ ಆರ್ಟಿಸ್ಟ್ ನಿಖಿತಾ ಸ್ವಾಮಿ ಆಗಲಿ, ಸುಸ್ಮಿತಾ ಆಗಲಿ, ಸಂತೋಷ್ ಆಗಲಿ, ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಎಂಕರೇಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಾನೇ ನಿರ್ದೇಶನ ಮಾಡಿ ಛಾಯಾಗ್ರಹಣ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಿದ್ದೀವಿ. ಮುಗಿಸ್ತೀವಿ.